ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಅಂದರೆ ಬೆಳಗ್ಗೆದೆಲ್ಲ ಆಗೈತಿ, ಕ್ಲೀನಿಂಗ್ ಮಾಡ್ಕೊಂಡೇನಿ. ಅದನ್ನು ಮಾಡಿಕೊಂಡು ಈಗ ನಾಷ್ಟ ಮಾಡತ್ತೀನಿ. ನಾವು ಚುಮ್ಮರಿ ಸುಸ್ಲ ಮಾಡಿ ನೋಡ್ರಿ ನಾಷ್ಟಾಗ. ಇನ್ನೂ ಚಹಾ ಮಾಡಿ ಇಲ್ಲ, ಉಪ್ಪು ಭಾಳ ಆಗೈತಿ, ಸ್ವಲ್ಪ ಉಪ್ಪಾಗೈತಿ. ಅದಕ್ಕೆ ಇಲ್ಲಿ ಕಿಚಡಿ ಮಾಡ್ಬೇಕಂತ ಇಟ್ಟಿನ್ರಿ. ನೋಡ್ಬೇಕು ಅದಕ್ಕೆ ಕಿಚಡಿ ಹಂಗಾಗೈತೆ ಇಲ್ಲ. ಕಿಚಡಿ ಮಾಡೀನಿ, ಡಬ್ಬಿ ಇವತ್ತು ಮೆತ್ತ ಇರಲಿ ಅಂತಂದು ಚಪಾತಿ ಮಾಡಿಲ್ಲ. ಇನ್ಮ್ಯಾಗ ಸ್ವಲ್ಪ ಚಹಾ ಮಾಡ್ತೀನಿ ಕುಡಿಯಾಕ. ನಾನೇ ಮಕ್ಕಳು ತೊಗೊಂಡು ಬಂದಿದ್ರಿ, ಇನ್ನು ಜಳಕ ಸ್ನಾನ ಅದು ಮಾಡಿಲ್ಲ. ಚಹಾ ಮಾಡ್ಕೊಂಡು ಕುಡಿದು ಆಮ್ಯಾಗ ಇದು ಮಾಡ್ತೀನಿ. ನೋಡ್ತೀನಿ ಕಿಚಡಿ ಹಂಗೈತೆ ನೋಡಿ. ಅದನ್ನು ಸ್ವಲ್ಪ ಸ್ವಲ್ಪ ಹಾಕೊಳ್ಳೆ, ಎರಡು ಮಿಕ್ಸ್. ನಿನ್ನೆ ಹಾಲು ಕಿತ್ಸ್ಕೊಂಡಿದ್ದೆ, ಇವತ್ತು ಸ್ವಲ್ಪ ಕಡಿಮೆ ಆಗೈತಲ್ಲ. ನಾವು ಇನ್ನೊಂದು ಎರಡು ಸ್ಲಿಮ್ ತಿಂದರಿ ಕಡಿಮೆನ ಆಯ್ತು. ಗುಳಿಗೆ ತೊಗೊಂಡ್ರೆ ನಾವೆಲ್ಲ ಹಾಕೋಣ. ಈಗ ಒಂದು ಕೊಟ್ಟು ಕಳಿಸ್ತೀನಿ ನಾವು ಗುಳಿಗೆ. ನೋವು ಆಗತ್ತೆ ಅದು. ಏನೂ ಆಗಲ್ಲ. ಅಯ್ಯೋ, ನೋವು ಆದ್ರೆ ಏನು ಮಾಡ್ತೀವಿ ಸ್ಕೂಲ್ನಾಗ? ಮತ್ತೆ ಸ್ವಲ್ಪ ಜ್ವರ ಬಂದಂಗಾದ್ರೆ ಒಂದು ಪೇನ್ ಕಿಲ್ಲರ್ ಗುಳಿಗೆ ತೊಗೊಂಡು ಹೋಗ್ಬಿಡು, ಮನ್ಯಾಗ ಐತಂತ. ಹೌದಿಲ್ಲ? ನೋಡ್ತೀನಿ ತಡಿ. ಇದನ್ನೇನಾಗಿತ್ತು ಕಿಚಡಿ. ಕಿಚಡಿ ರೆಡಿ ಆಗೈತಪ್ಪ. ಚಲೋ ಆಗೈತೆ ನೋಡು. ಮತ್ತೆ ಸ್ವಲ್ಪ ನೀರು ಹಾಕ್ಬೇಕನಲ್ಲ, ಸ್ವಲ್ಪ ನೀರು ಹಾಕ್ತೀವಿ. ಒಳ್ಳೆ ಕರೆಕ್ಟ್ ಐತಿಲ್ಲ? ಮತ್ತು ಹಾಲಿನ ಗಟ್ಟಿ ಆಗಬಾರ್ದು. ನೋಡ್ರಿ ಫ್ರೆಂಡ್ಸ, ಕಿಚಡಿ ಮಾಡೀನಿ ಇವತ್ತು. ಅವನಿಗೆ ಹಲ್ಲು ನೋಯ್ತಲ್ಲ, ಚಪಾತಿ ಕಟ್ಟೋದು ಬೇಡ ಅಂತಂದು ಮೆತ್ತಗೆ ಕಿಚಡಿ ಮಾಡಿ ಡಬ್ಬಿಗೆ ಕಟ್ಟಿದ್ರೆ ಆತಂತಂದು ಮತ್ತೆ ಕಿಚಡಿ ಮಾಡೀನಿ. ನೋಡ್ರಿ ಹೆಂಗೆ ತೋರಿಸಿ ನೋಡ್ರಿ, ಹಂಗಾಗೈತೆ ನೋಡಿ. ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಕಿಚಡಿ ರೆಸಿಪಿ ಬೇಕಂತಂದ್ರೆ ಕಮೆಂಟ್ ಮಾಡಿರಿ. ಇಲ್ಲಿ ಒಂದು ಸ್ವಲ್ಪ ಕುಡಿಯೋಕೆ ನೀರು ಇಟ್ಕೊಂಡೀನಿ, ಬಿಸಿ ನೀರು. ಇಲ್ಲಿ ಟೀ ಮಾಡ್ಕೋಬೇಕಂತಂದು ಇಟ್ಟೀನಿ ನೋಡ್ರಿ. ಎಲ್ಲರಿಗೆ ಆಗುತ್ತಂತಂದು ಇಟ್ಟೇನ್ರಿಪ್ಪ ಫ್ರೆಂಡ್ಸ. ನಾ ಇಲ್ಲಿ ಬೆಲ್ಲದ ಗಾರ್ಗಿ ಮಾಡಬೇಕು ಅಂತಂದು ಒಂದು ಸ್ವಲ್ಪ ಅಜ್ಮಾಸ್ ಬೆಲ್ಲ ಹಾಕ್ಕೊಂಡೀನಿ ರೀ, ಸ್ವಲ್ಪ ನೀರು ಹಾಕ್ಕೊಂಡೀನಿ. ಇದನ್ನೆರಡು ಕುದಿಸಿನ್ರಿ. ಬರ್ರಿ ಕುದಿಸಿ ಗೋಧಿ ಹಿಟ್ಟಿನ ಗಾರ್ಗಿ ರೀ ಇವು. ಕುದಿಸಾತೀನಿ ರೀ, ತಿರುಗಿಸ್ತೀನಿ ರೀ. ಇದು ತೊಗೊಂಡು ಸ್ಪೂನ್ ತೊಗೊಂಡು ಈ ಥರ ತಿರುಗಿಸ್ಕೋಬೇಕು. ಇದೆಲ್ಲ ಬೆಲ್ಲ ಕರಗಬೇಕ್ರಿ. ಸ್ವಲ್ಪ ಬೆಲ್ಲ ಕರಗಿಂದ ಹಿಟ್ಟು ಇದು ಹಾಕಿ ಗೋಧಿ ಹಿಟ್ಟು ನಾದ್ಕೋಬೇಕು ರೀ. ಇಲ್ಲಿ ನಾನು ಒಂದಿಷ್ಟು ಅದು ಎಷ್ಟು ನೀರು ಹಿಡಿತೈತಿಲ್ಲ ಅಷ್ಟು ಗೋಧಿ ಹಿಟ್ಟು ಸಣಿಸ್ಕೊಂಡೇನಿ ರೀ. ಬರೀ ಆ ನೀರು ಹಾಕಿ ಇದಕ್ಕೆ ನಾದನಂತ. ಬೆಲ್ಲ ಮತ್ತು ನೀರೇನು ಕುದಿಸ್ಕೊಂಡೇವಲ್ಲ ರೀ, ಅದನ್ನು ಇದಕ್ಕೆ ಹಾಕಿ ನಾದನಂತ್ರಿ ಫ್ರೆಂಡ್ಸ್. ಅವು ನೀರೇನು ನಾನು ಬೆಲ್ಲ ಹಾಕಿ ಕುದಿಸ್ಕೊಟ್ಟಿದ್ನಲ್ಲ ಫ್ರೆಂಡ್ಸ, ಅವನ್ನ ಈ ಹಿಟ್ಟಿಗೆ ತೋರಿಸಿದ್ನಲ್ಲ, ಆ ಹಿಟ್ಟೊಳಗೆ ಹಾಕಿ ಎಲ್ಲ ನಾದ್ಕೊಂಡೆ ರೀ. ಹಿಂಗೆ ಸ್ವಲ್ಪ ಚೆಂದಾಗಿ ನಾದ್ಕೋಬೇಕ್ರಿ ಅದನ್ನು. ಬರೀ ಈಗ ಇದನ್ನು ರೌಂಡ್ ಮಾಡಿ ಕರಿನಂತ ತೋರಿಸ್ತೀನಿ ಅಂತ ನಿಮ್ಗೆ. ನಾನು ಗಾರ್ಗಿ ಕರಿಯಾಕೆ ಎಣ್ಣೆ ಕಾಯಕ್ಕಿಟ್ಟೀನಿ ನೋಡಿರಿ. ಈಗ ಒಂದು ಇಲ್ಲಿ ಹಿಟ್ಟು ಕಲಿಸಿಟ್ಟಿನಲ್ರಿ, ಇದನ್ನು ತಗೊಂಡು ಪ್ಲೇಟ್ ಒಂದು 5 ರೂಪಾಯಿದು. ಇದನ್ನು ಹಿಟ್ಟದನ್ನು ಹಿಂಗೆ ಮಾಡ್ಕೋಬೇಕು. ಇದನ್ನು ಮಾಡಿಕೊಂಡು ನಮಗೆ ಎಷ್ಟು ಬೇಕಷ್ಟು ಹುಳಿ ಹರ್ಕೋಬೇಕು ರೀ. ಇಷ್ಟು ಸಾಕು, ಸಣ್ಣದು ನೋಡಂತ ಹಿಂಗಾಗುತ್ತೆ. ಇಷ್ಟು ಸಾಕು ಹುಳಿ. ನೋಡಿರಿ, ಅಲ್ಲಿ ಎಣ್ಣೆ ಕಾಯ್ಕಿಟ್ಟೀನಿ ರೀ. ಎಷ್ಟಪ್ಪ ಅಂದ್ರೆ ಒಂದು 4 ಮಾಡೀನಿ ರೀ. ಇವನ್ನ ಹಿಂಗೆ ಮಾಡಿ ಹಿಂಗೆ ಮಾಡ್ಕೋಬೇಕು ರೌಂಡಾಗಿ. ಇನ್ನು ಕೈಲಿ ಹಿಂಗೆ ಒತ್ತಬೇಕು ರೀ.
ಹಿಂಗೆ ಮಾಡಿ ಇಟ್ಕೊಂಡೀನಿ. ಬರ್ರಿ ಈಗ ಕರಿದು ತೋರಿಸ್ತೀನಿ ನಿಮಗೆ. ಹಾಕ್ತೀನಿ ರೀ ಎಣ್ಣೆ ಕರಿತಿ ಚಾಲಿ ಸೌಟ್ ತೊಗೊತೀನಿ ರೀ. ನೋಡಿರಿ ಈ ಟೈಪ್ ಕರಿಬೇಕು ರೀ. ನೋಡ್ರಿ ಹೋಗುತ್ತದ ಹೆಂಗೆ ಎಷ್ಟು ಚಂದ. ಈ ಟೈಪ್ ಎಲ್ಲನೂ ಕರಿಬೇಕು ರೀ. ಈಜಿ ಐತೆ ನೋಡ್ರಿ ಫ್ರೆಂಡ್ಸ್. ಇವನ್ನ ಈ ಥರ ಕರಿಬೇಕು ಗಾರಿಗೆ. ಹಂಗೆ ರೌಂಡ್ ಮಾಡ್ಕೊಂಡ್ರಿ ಈ ಥರ ಕರಿಬೇಕು ನೋಡ್ರಿ. ಸಾಕ್ರಿ ತೆಗೆದುಬಿಡ್ತೀನಿ. ನೆಕ್ಸ್ಟ್ ಹಾಕ್ತೀನಿ ಈಗ ನೋಡ್ರಿ ಹಿಂಗಯ್ಯೋ ನಮ್ಮ ಗಾರಿಗೆ. ಇಲ್ಲಿದನ್ನು ನೆಕ್ಸ್ಟ್ ಹಾಕ್ತೀನಿ ರೀ. ಇಲ್ಲೇನು ಜೋಳ ಇಡಂದ್ರಿ ಅಂದ್ರೆ ಕೆಂಪು ಹಾಕವ್ರಿ. ನೋಡ್ರಿ ಉಬ್ಬುತ್ತಾವು ಗಾರಿಗೆ ಎಷ್ಟು ಮಸ್ತ್ ಹಾಕವು. ಈ ಟೈಪ್ ಕರಿಬೇಕ್ರಿ. ಒಂದು ಸ್ವಲ್ಪ ಕೆಂಪು ಆಗ್ಬೇಕ್ರಿ, ಮಸ್ತ್ ಆಗ್ತವೆ. ನೋಡಿರಿ ಫ್ರೆಂಡ್ಸ್, ಗೋಧಿ ಹಿಟ್ಟಿನ ಗಾರಿಗೆ ರೆಡಿ ಆಗ್ಯಾವು. ಭಾಳ ಸರಳವಾಗಿ ಮಾಡ್ಕೋಬೋದು, ಲಘು ಆಗುತ್ತೆ ನೋಡಿರಿ. ನೀವು ಒಮ್ಮೆ ಮಾಡಿ ನೋಡಿರಿ ಹೆಂಗಾಗ್ಯಾವ ನೋಡಿ ನಮಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಮಸ್ತ್ ಆಗ್ಯಾವ ರೀ, ಸೂಪರ್ ಆಗ್ಯಾವ. ದೊಡ್ಡ ಕಳ್ಸ್ಯಾರ ರೀ ಒಬ್ರು. ಹೇಳ್ತೀನಿ ಆಯಿ ಮ್ಯಾಲೆ ಮುತ್ತೆ ಓಡಾಡ್ತಾನಂತ. ಅಲ್ವಾ, ಅದೇನನ್ರಿ ಗೊತ್ತೇನ್ರಿ, ಅದು ಬೆಳ್ಳಣಿಗೆ ಲಟ್ಟು ಏನ್ರಿ, ಅದು ಲಟ್ಸೋದು ಮಣಿ ಬೆಳ್ಳಣಿಗೆ ಅಂದ್ರೆ ಹಿಂಗೆ ಲಟ್ಟಿಸ್ತೀವಲ್ರಿ ಅದು. ಮಜಾ ಇರ್ತಾವ್ರಿ ಒಡಪ್ಪ. ಭಾಳ ಚಂದ ಹೇಳ್ತಾರ್ರಿ. ಹಾಂ, ಒಡಪ ಹಚ್ಚಿ ಅವು ಚಂದ ಬರ್ತಾವ್ರಿ. ಹೌದು, ನೆನಪಿರಲ್ಲ ನಮಗೂ. ಹಾಡು ಎಷ್ಟು ಚಂದ ಹಾಡ್ತಾರೆ. ಆಚೆ ಕಡೆ ಹಳ್ಳಿ ಮಂದಿ ಅದೆಲ್ಲ ಚಂದ ಹಾಡ್ತಾರೆ ರೀ. ಹಾಂ, ಮೊಬೈಲ್ದಾಗ ಹಾಡಾಕೊಂತಾರ ಮೊಬೈಲ್. ದೇವ್ಯಾರ್ಯಾಗ ರೀ. ಭಾರಿ ನಮಗೆ ಏನೂ ಬರಲ್ಲ ಹಾಡಾಗಿಡ. ಕತ್ತಿ ಮಾಡೋದು, ಕತ್ತಿ ತಿನ್ನೋದು. ಹಾಂ, ಅದನ್ನ ನಾವು ಮಾಡ್ತೀವಲ್ಲ, ಸಾಕು ಬಿಡ್ರಿ. ಸಾಕು, ಮನೆಗೆ ಏನೂ ಕಮ್ಮಿ ಆಗಲಾರ್ದಂಗೆ ಮಾಡತ್ತೀವಲ್ಲ, ಅದೇ ಮತ್ತೇನು ರೀ. ಕಲರ್ ಅದು ಹಿಂಗೈತೇನ್ರಿ, ಅದ ಮ್ಯಾಗ ಇದೆ ಸೀದಾ ಉಲ್ಟಾ. ಹೌದು, ಗುರುವಾರ ದಿನ ಬಂದಿದ್ವಿ ನೋಡ್ರಿ. ಗುರುವಾರ ಸಂಜೆಗೆ ಬಿಟ್ಟಿದ್ದರಿ, ಬೆಳಿಗ್ಗೆ ತುಂಬಿ ನಾವು ಶುಕ್ರವಾರ ಬೆಳಿಗ್ಗೆ. ನಿಮ್ಮವು ಬಂದಾವನ ಇಲ್ರಿ? ಅಯ್ಯೋ, ನಮಗಿನ್ನ 4-5 ದಿನ ರೀ ಅಂಟಿ. ಹಂಗಂದ್ರೆ ನೀರು 8 ದಿನ ಆತ್ರಿ ಬಂದು. ನಾಳೆಗೆ ಹಾಂ ಅದಾವ್ರಿ ಸ್ವಲ್ಪ. ಮತ್ತು ನಾವಿಲ್ಲಿ ಮ್ಯಾಗ ಒಂದು ಹೊಡ್ಯಾಕೊಂತೇವಲ್ಲ ಈಗ ನೀರಿಲ್ಲ ಸ್ಲ್ಯಾಬಿಗೆ. ಅದಕ್ಕೆ ಬೇಕ್ರಿ ಹೆಚ್ಚು. ಅಂದರೂ ನಿಮಗೆ ಲೇಟಾಗಿ ಬಂದಿಲ್ಲ ನಡ. ಹೌದು, ಅದ ಅಂತೀನಿ ನಿಮಗೆ ಐತಾರ ಮನೆ, ನಮಗೆ ಗುರುವಾರ ಶುಕ್ರವಾರ ಬರ್ತಿದ್ವು. ಈಗ ನಮಗೆ ಶನಿವಾರ ಐತಾರ ಬರ್ತಾವನ್ರಿ.
ಈಗ ಶನಿವಾರ ಐತಾರ ಬರ್ತಾವ ಕಾಣತ್ರಿ ನಮ್ಮನೊಳ. ಹೌದೌದ್ರಿ. ಈಗ ಒಂದು ವಾರ ಕರೆಕ್ಟ್ ಬಿಟ್ಟ ಅಂದ್ರೆ ಮತ್ತೆ ಮುಂದಿನ ವಾರ ಒಂದು ಏನ್ರ ಇರತ್ತಾವ. ಏನ್ರ ಇರತ್ತಾವ ನಾಳದ್ದು. ಬಂದರಿ ನಿಮಗ ಅಂಜನಾದ್ರಿ ಬೆಟ್ಟಕ್ಕೆ? ಇನ್ನ ನೀನು ಹೋಗ್ಯಾರಂತ್ರಿ ಗಾಡಿ ತಗೊಂಡು? ದೂರ ಆಗತ್ರಿ ಏನ್ಟಿ? ಇಲ್ಲಿಂತ್ರ ಗದಗ 4 ತಾಸು 5 ತಾಸು ಆಗತ್ತೆ. ಮತ್ತು ಆ ಕಡೆಂತ್ರ 2-3 ತಾಸು ರೀ. 6-7 ದಿವಸ 6-7 ತಾಸು ಆಗುತ್ತೆ. ಬೈಕ್ ಮ್ಯಾಗ ಹೋಗ್ಯಾರೀ? ಅಂಜನಾದ್ರಿ ಬೆಟ್ಟಕ್ಕೆ ಬೈಕ್ ಮ್ಯಾಗ ಹೋಗ್ಯಾರಂತ. ಹೌದ್ರಿ. ಮಾಡಿ ಹಾಕೊಂಡು ಕುಂತೈತಿ ನೋಡ್ರಿ ಇವತ್ತು. ಥಂಡಿನಿಲ್ಲ ಬಿಸಿಲಿಲ್ಲ ಏನಿಲ್ಲ, ಮಾಡಿ ಹಾಕೊಂಡು ಕುಂತ್ಬಿಟ್ಟೈತಿ. ಒಂಥರ ಒಮ್ಮೆ ಜಳ ಆಗುತ್ತೆ, ಒಮ್ಮೆ ಥಂಡಿ ಹತ್ತುತ್ತೆ. ಈಗ ನೋಡ್ರಿ ಹೋಗೇ ಬಿಟ್ಟು. ಹೌದೇನ್ರಿ? ಅದಕ್ಕಂತೇನ್ರಿ ನಾ ಮಳೆ ಐತಂತ ಮಾಡಾಗೈತಿ ಇದು. ನೋಡ್ರಿ ಫ್ರೆಂಡ್ಸ, ಬರ್ರಿ ಈಗ ನಾನು ದೀಪ ಹಚ್ಚೀನ್ರಿಪ್ಪ, ತೋರಿಸ್ತೀನಿ ರೀ. ಎಲ್ಲಿ ಹೊರಗೆ ಹೊಂಟ್ರಿ? ನೀವು ಹೊರಗೆ ಹೊಂಟಿರಿ? ಆಯ್ತು. ನೋಡ್ರಿ ಇಲ್ಲೇ ಸಂಜೆ ಮುಂದೆ 6:30 ಆಯ್ತು. ಈಗ ದೀಪದ ಹಚ್ಚಿದೀವಿ ರೀ. ಇಲ್ಲೇ ಸ್ವಲ್ಪ ಚಹಾ ಹಾಕಿಟ್ಟೀನಿ ನೋಡ್ರಿ. ಎದಕ್ಕೆ? ಆಯಿತು ನೋಡ್ರಿ. ಇಲ್ಲೇ ನಾನು ಸ್ವಲ್ಪ ಹೊರಗೆ ಹೋಗೋದೈತಿ, ಹೀಗಾಗಿ ಡ್ರೆಸ್ ಚೇಂಜ್ ಮಾಡಿದೆ. ಇಲ್ಲೇ ನಮ್ಮ ಪುನೀತ ಟ್ಯೂಷನ್ ಹೋಗ್ಕೊಂಡ್ರಿ, ಅವನು ಫೀಸ್ ಕೊಡಕ್ಕೆ ಹೋಗೈತಿ. ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿ ಈಗ ಚಹಾ ಕುಡಿದು ಹೋಗ್ಬೇಕು. ಅಲ್ಲೇ ಇಟ್ಬಿಡು. ಅದ್ರ ಮ್ಯಾಗ ಏನು ರೈತನ ಚೌಕಾಶ ಪೂರ ಒಳಗಾಗ್ತದ. ಅದು ಹಸಿರು ಕೊಡ ಸುರಿ ಬಿಡು. ಹಂಗೆದಾಗ ನೀರು ಖಾಲಿ ಆಗ್ಯಾವ. ಅದ ಕರೆಕ್ಟ್ ಇಡು, ಕರೆಕ್ಟ್. ನೋಡಿರಿ ಚಹಾ ಹಾಕೊಂಡಿನಿ. ಬರ್ರಿ ಚಹಾ ಕುಡಿನಂತ. ನನಗೆ ಸ್ವಲ್ಪ ಕೆನೆ ಸೇರ್ತೈತ್ರಿ, ಹೀಗಾಗಿ ಕೆನೆ ಹಾಕೊಂಡೇನಿ ರೀ ಚಹಾದಾಗ. ನೋಡಿ ಫ್ರೆಂಡ್ಸ, ನಾವು ಇಲ್ಲೇ ನಮ್ಮ ಪುನೀತ್ಗೆ ಟ್ಯೂಷನ್ ಹೋಗ್ತಾನೆ, ಅಲ್ಲಿ ಹೋಗ್ಬೇಕಂತ ಹೊಂಟೀನಿ. ಆಗಲ್ಲ ಹೇಳಿದ್ನಲ್ಲ ಫೀಸ್ ಕೊಡೋದಿತ್ತು ಅಂತ. ಸ್ವಲ್ಪ ಹೋಗಿ ಫೀಸ್ ಅದು ಕೊಟ್ಟು ಬರ್ತೀನಿ ಫ್ರೆಂಡ್ಸ್. ಮೇಲೆ ಇರ್ತೀವಿ ನಾವು ನೋಡ್ರಿ. ಹಿಂಗೆ ಬರೋದು ಕೆಳಗಡೆ ನಮ್ಮ ಮನೆ ಮೇಲೆ ಐತ್ರಿ. ಕತ್ಲಾಗಿತ್ತು ನೋಡ್ರಿ ಫ್ರೆಂಡ್ಸ. ಎಷ್ಟು ಜಲ್ದಿ ಕತ್ಲಾಗ್ಬಿಡ್ತೈತಿ. ಈಗ 6 ಗಂಟೆ ಅಂದ್ರೆ ಕತ್ಲ ಆಗ್ಬಿಡ್ತೈತಿ. ಈಗ ಹಗಲ್ಲ ಸಣ್ಣದು, ರಾತ್ರಿ ದೊಡ್ಡದು ನೋಡ್ರಿ. ಇದ್ರೊಳಗೆ ಥಂಡಿ ದಿನದೊಳಗೆ ನೋಡ್ರಿ, ಇಲ್ಲೆಲ್ಲ ಸ್ಲ್ಯಾಬ್ ಹಾಕಿವೆಲ್ಲ. ಇಲ್ಲೆಲ್ಲ ಹೆಂಗೆ ಕಟ್ಟಿಗೆ ಹಾಕ್ಯಾರ ನೋಡ್ರಿ. ಕಟ್ಟಿಗೆ ಅವೆಲ್ಲ ಹಾಕ್ಬಿಟ್ಟಾರ ಕೆಳಗಡೆ. ಕಾಣ್ತೈತಲ್ರಿ ಹಿಂದೆ. ನಮ್ಮ ಪುನೀತ ಫ್ರೆಶ್ ಆತನ, ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳೋಣ. ಅದಕ್ಕೆ ಹಿಂಗಾಗಿ ನಾನು ಮುಂದೆ ಹೊಂಟೀನಿ ರೀ. ಒಮ್ಮೆ ಬರ್ತಾನೆ ನನ್ನ ಜೊತೆ ಟ್ಯೂಷನ್ಗೆ. ಇದೆಲ್ಲ ಕತ್ಲು ಬಂತು ನೋಡ್ರಿ. ಕತ್ಲನೇ ಬಂತಪ್ಪ ಇಲ್ಲಿನೂ. ನೋಡಿರಿ ಕತ್ಲು ಬಂತು ನೋಡ್ರಿಪ್ಪ. ಇಲ್ಲಿ ದಾರ ಹೊಂಟೀವಿ. ಕತ್ಲು ಭಾಳ ಐತಿ, ಏನೂ ಕಾಣಲ್ದಾಗೈತಿ. ಅದಕ್ಕೆ ಅಲ್ಲೇ ಮಾಡಿಬಿಟ್ಟೆ, ಒಂಚೂರು ವಿಡಿಯೋ ತೊಗೊಂಡ್ಬಿಟ್ಟೆ. ಈಗ ಸ್ವಲ್ಪ ಮತ್ತೆ ಕಾಣಕಂತ ನೋಡ್ರಿ. ಬುಕ್ಕ ಮೇನ್ ರೋಡ್ ನೋಡ್ರಿ. ಮತ್ತು ಆಮೇಲೆ ನಾನು ನಿಮಗೆ ಅಲ್ಲಿ ಹೋಗ್ಬಂದಲ್ಲ, ಟ್ಯೂಷನ್ಗೆ ಹೋಗ್ಬಂದು ಒಂದು ಸ್ವಲ್ಪ ರೀಲ್ಸ್ ಮಾಡಿದಿರ ಫ್ರೆಂಡ್ಸ್. ಒಂದು ಸ್ವಲ್ಪ ರೀಲ್ಸ್ ಮಾಡೇನ್ರಿ. ರೀಲ್ಸ್ ಮಾಡಿ ಈಗ ಊಟಕ್ಕೆ ಕೆದ್ದು ಬಂದೀವಿ ನೋಡ್ರಿ. ಊಟಕ್ಕೆ ಕೆದ್ದು ಬಂದೀವಿ. ನನಗೆ ಚಪಾತಿ ಬಿಸಿ ಮಾಡಿಕೊಡ್ಬೇಕಂತಂದು ಚಪಾತಿ ಬೇಯಿಸ ಅಂತೇಳ್ರಿ. ಅದನ್ನು ಬಿಸಿ ಮಾಡಿಕೊಟ್ರಾತಂತಂದು
ಇಲ್ಲಿ ಬದ್ನಿಕಾಯಿ ಪಲ್ಯ ಐತಪ್ಪ, ಮುಂಜಾನೆ ಮಧ್ಯಾಹ್ನದಾಗ ಮಾಡಿದ್ನೆ. ಇದನ್ನು ಬಿಸಿ ಮಾಡಿ ಇಟ್ಟು ಇನ್ನೂ ಪಲ್ಯ ಐತಿ. ನಾನು ಮುಂಜಾನೆ ಮಾಡಿದ್ದು ಕಿಚಡಿ ಮಾಡಿದ್ದೆ, ಇವತ್ತು ಇನ್ನು ಕಿಚಡಿ ಐತಿ. ಇದು ಅನ್ನದ್ದು ಎಲ್ಲ ಅದನ್ನೇ ಉಂಟೇವಪ್ಪ. ಈಗ ಹಚ್ಕೊಡ್ಲೇ ನಿನಗೆ? ಬಾಯ್ಲ್ ನಾನು ಹೇಳೇನು ಹೋಗ್ಬೇಡಪ್ಪ ಅಂತಂದು ಮತ್ತೆ ಹೋಗ್ಯಾನ. ಟೈಮ್ ಎಷ್ಟು ಆಗ್ತೀವ? ಬದ್ನಿಕಾಯಿ ಪಲ್ಯ ಐತಿ, ಚಲೋ ಆಗೈತೆ, ಮಸ್ತ್ ಆಗೈತೆ. ಹಸಿ ಖಾರ ಸ್ವಲ್ಪ ಉಂಡ್ರಿ ನೋಡಿ ಅಂತ ಮಸ್ತ್ ಆಗೈತೆ. ಬರ್ರಿ, ನಾನು ಊಟಕ್ಕೆ ಹಚ್ಕೊಂಡಿನಿ. ಎಲ್ಲರೂ ಊಟ ಮಾಡೋಣ ಬರ್ರಿ ಫ್ರೆಂಡ್ಸ್. ಊಟ ಮಾಡಿ ಮತ್ತು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ರೀ. ಒಂದು ಎಲ್ಲರದ್ದು ಇಲ್ಲಿಗೆ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಮತ್ತು ಸ್ಕಿಪ್ ಮಾಡಿದ ವಿಡಿಯೋ ನೋಡಿರಿ ಫ್ರೆಂಡ್ಸ್, ಮತ್ತು ಎಂಡ್ವರೆಗೂ ನನ್ನ ವಿಡಿಯೋ ನೋಡಿರಿ. ಓಕೆ, ಗುಡ್ ನೈಟ್ ಎಲ್ಲರಿಗೂ.